ಇದಂತೂ ನನ್ನ ಫೇವ್ರೆಟ್ ಸ್ಯಾರಿ. ಇದ್ರ ಪ್ರೈಸ್ ಆ್ಯಕ್ಚುಲಿ ತುಂಬ ಗ್ರ್ಯಾಂಡಾಗಿ ಬರ್ತದೆ. ಯು ಕ್ಯಾನ್ ಸಿ ಬಿಕಾಸ್ ಇದು ಕೈಗೆ ಬರುತ್ತೆ, ಕೈ ಹತ್ರ ಹೀಗೆ ಕಾಣುತ್ತೆ. ಆ ಜರಿದು ಲುಕ್ಕೇ ಡಿಫ್ರೆಂಟ್ ಆಗಿದೆ ಕಂಪ್ಲೀಟಾಗಿ. ಕಂಪ್ಲೀಟ್ಲಿ ಗೋಲ್ಡ್ ಸ್ಯಾರಿ. ಮತ್ತು ಈ ಸೀರೆಯಲ್ಲಿ ಈ ಥರ ಇರುತ್ತೆ ಹಿಂದ್ಗಡೆ. ಎಲ್ರಿಗೂ ನಮಸ್ಕಾರ, ನಾನು ಅನಿತಾ. ಇವತ್ತು ನಾನು ನೀವೆಲ್ಲರೂ ಇಷ್ಟಪಡುವಂಥ ನನ್ನ ಸ್ಯಾರಿ ಕಲೆಕ್ಷನ್ಸ್ನ ತೋರಿಸ್ತಾ ಇದ್ದೀನಿ. ಇವಾಗ ಸದ್ಯಕ್ಕೆ ನಾನು ಫಸ್ಟ್ ನಿಮಗೆ ನಾನು ಕಂಚಿಯಿಂದ ಯಾವ್ಯಾವ ಸ್ಯಾರಿ ತಂದಿದ್ದೀನಿ, ಅದ್ರದ್ದು ಪ್ರೈಸ್ ಎಷ್ಟು, ಪ್ರತಿಯೊಂದನ್ನು ನಾನು ಇಲ್ಲಿ ಹೇಳ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡ್ತದೆ ಎಂಟು ತನಕ ಕಂಪ್ಲೀಟಾಗಿ ನೋಡಿ. ಫಸ್ಟ್ ನಾನು ನೋಡೋಣ ಯಾವುದು ಅಂತ. ಆ್ಯಂಡ್ ಸ್ಪೆಷಲಿ ಪ್ರತಿಯೊಂದು ನೀವು ರೇಷ್ಮೆ ಸೀರೆಗಳನ್ನ ಈ ಥರ ಒಂದು ಕಾಟನ್ ಬ್ಯಾಗಲ್ಲಿ ಸ್ಟೋರ್ ಮಾಡಿ. ಈ ಸ್ಯಾರಿ ನಾನು ತಗೊಂಡು ಆಲ್ಮೋಸ್ಟ್ ಒಂದು 5 years ಆಗಿತ್ತು. ಇದು ನನ್ನ ಮಕ್ಕಳ ಮದುವೆ ತಗೊಂಡು ಸೆಕೆಂಡ್ ಅಕ್ಕನ ಮದುವೆಯಲ್ಲಿ ತೋರಿಸ್ತೆ. ಈ ಕಲರ್ ಯಾರಿಗೆ ಚೆನ್ನಾಗಿ ಕಾಣುತ್ತಿಲ್ಲ, ಎಲ್ಲರಿಗೂ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಈ ಸ್ಯಾರಿ. ಕಂಪ್ಲೀಟ್ ಜರಿ ವರ್ಕ್ ಇದೆ ಸೆಲ್ಫ್. ಇದ್ರದ್ದು ಬ್ಲೌಸ್ನ ನಾನು ತೋರಿಸ್ತೇನೆ. ಚೆನ್ನಾಗಿ ಸ್ಯಾರಿ ಪೂರ್ತಿ ಹೀಗೆ ಬರುತ್ತೆ. ಇದ್ರ ಪ್ರೈಸ್ ಆ್ಯಕ್ಚುಲಿ ಆಲ್ಮೋಸ್ಟ್ 20K ಇತ್ತು 5 years ಬ್ಯಾಕ್. ಬಟ್ ಇವಾಗ ಎಷ್ಟಾಗಿದೆ ಐಡಿಯಾ ಇಲ್ಲ. ಇದು ನಾನು ಎಲ್ಲಿ ತಗೊಂಡಿದ್ದು ಅಂದರೆ ಚೆನ್ನೈ ಸಿಲ್ಕ್ಸ್. ಇದು ಬ್ಯಾಂಗ್ಳೂರ್ ಟು ಚೆನ್ನೈ ಹೋಗೋ ರೋಡಲ್ಲಿ ಬಂದಿದೆ ಚೆನ್ನೈ ಸಿಲ್ಕ್ಸ್ ಅಂತ. ಸೊ ಅಲ್ಲಿ ನಾನು ಈ ಸ್ಯಾರಿದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತು, ಕಾಮನ್ ಆಗಿ ಎಲ್ಲ ಪಿಂಕ್ ಪ್ರಿಂಟೆಡ್ ವರ್ಕ್ ಇದೆ. ಫುಲ್ ಸ್ಯಾರಿ ಪೂರ್ತಿ ಹೀಗೆ ಇದೆ. ಬಟ್ ನನಗೆ ಇದರಲ್ಲಿ ಏನು ಜಾಸ್ತಿ ಇಷ್ಟ ಆಗಿತ್ತು ಅಂದರೆ ದಿಸ್ ಗ್ರೀನ್ ಬಾರ್ಡರ್. ಈ ಗ್ರೀನ್ ಬಾರ್ಡರ್ ಇರೋದ್ರಿಂದ ನಂಗೆ ಸಖತ್ ಇಷ್ಟ ಆಯಿತು. ಆ್ಯಂಡ್ ಯು ಕ್ಯಾನ್ ವೇರ್ ಇಟ್ ವಿತ್ ಗ್ರೀನ್ ಬ್ಲೌಸ್. ಸೊ ಬಟ್ ನಾನು ಸದ್ಯಕ್ಕೆ ಪಿಂಕ್ ಬ್ಲೌಸ್ನೇ ಸ್ಟಿಚ್ ಮಾಡ್ತಿದ್ದೀನಿ. ಬಟ್ ಐ ಹ್ಯಾವ್ ಬೇರೆ ಗ್ರೀನ್ ಬ್ಲೌಸ್ ಇದೆ, ನಾನು ಅದಕ್ಕೆ ಮ್ಯಾಚ್ ಮಾಡ್ಕೊಂಡು ಬೈತೀನಿ. ಆ್ಯಂಡ್ ಇದು ನಾನು ಒಂದೇ ಸಲ ಉಟ್ಟಿರೋದು. ಆಲ್ಮೋಸ್ಟ್ ಎಲ್ಲ ರೇಷ್ಮೆ ಸೀರೆನೂ ಹಾಗೆ ಆಗುತ್ತೆ. ಹೊಸದು ಬಂದರೆ ಮತ್ತೆ ಹೊಸದು ಹೋಗ್ತೀನಿ, ಇಷ್ಟೇ ಇದ್ರೆ ಸಾಕಾಗ್ತಿಲ್ಲ. ಸೊ ಸ್ಯಾರಿ ಪೂರ್ತಿ ಹೀಗೆ ಇದೆ. ಫುಲ್ಲು ಕಂಪ್ಲೀಟಾಗಿ ಡಿಸೈನ್ ಇದೆ, ಸ್ಯಾರಿ ಪೂರ್ತಿ ಡಿಸೈನ್ ಇದೆ. ಆ್ಯಂಡ್ ಸೆರೆಟ್ ರಿಚ್ ಆಗಿ ಬಂದಿದೆ, ತುಂಬ ಗ್ರ್ಯಾಂಡಾಗಿ ಬಂದಿದೆ. ಯು ಕ್ಯಾನ್ ಸಿ ಪಿಕಾಕ್ ಡಿಸೈನ್ಸ್ ಎಲ್ಲ ಇದೆ. ಪೂರ್ತಿ ಕಂಪ್ಲೀಟಾಗಿ ಸರ್ಗಲ್ಲಿ ಪಿಕಾಕ್ ಡಿಸೈನ್ಸ್ ಇದೆ. ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಯು ಕ್ಯಾನ್ ಪೇರ್ ಇಟ್ ವಿತ್ ಎನಿ ವರ್ಕ್ ಇದರಲ್ಲೇ ಇರೋ ಒಂದು ಬ್ಲೌಸ್ಗೂ ಹಾಕೋಬೋದು, ಬಿಕಾಸ್ ಸ್ಯಾರಿ ಆಲ್ರೆಡಿ ತುಂಬ ಗ್ರ್ಯಾಂಡಾಗಿದೆ. ಇದ್ರದ್ದು ಪ್ರೈಸ್ ವಿಸ್ ಅರೌಂಡ್ 28 to 30 ಇತ್ತು. ಇದಂತೂ ನನ್ನ ಫೇವ್ರೆಟ್ ಸ್ಯಾರಿ. ಎಷ್ಟು ಇಷ್ಟ ಆಯಿತು ನನಗೆ. ಆ್ಯಂಡ್ ಈ ಸ್ಯಾರಿ ನನಗೆ ಕಾಂಪ್ಲಿಮೆಂಟ್ಸ್ ಎಷ್ಟು ಸಿಕ್ಕಿದೆ ಅಂದರೆ ಅದು ಬೇರೆ ಯಾವ ಸ್ಯಾರಿ ಸಿಕ್ಕಿಲ್ಲ. ಬಾಬು ಶಾಲ್ ತೊಗೊಂಡು ಕಂಚಿಯಲ್ಲಿ, ಹಾಗೆ ಎಷ್ಟು ಚೆನ್ನಾಗಿದೆ. ಸ್ಪೆಷಲಿ ದಿಸ್ ಕಲರ್, ಈ ಥರ ಕಲರು ವೆರಿ ರೇರ್. ಈ ಕಾಂಬಿನೇಷನ್, ಸ್ಪೆಷಲಿ ಈ ಕಾಂಬಿನೇಷನ್ ಮತ್ತು ಈ ಕಲರು ಸೆಪ್ರೇಟ್ ರೇಟ್. ಕಂಪ್ಲೀಟ್ ಸಿಲ್ವರ್ ಜರಿ. ನಿಮಗೆ ನೋಡ್ಬೋದು ಬಾರ್ಡ್ರಲ್ಲೆಲ್ಲ ಫುಲ್ ಪಿಕಾಕೆ ಇದೆ, ಪೂರ ಸಿಲ್ವರ್. ಐ ಮೀನ್ ಸಿಲ್ವರ್ ಜರಿ ಇದೆ ಪೂರ. ಸೆಲ್ಫ್ನ ತೋರಿಸ್ತಾನೆ. ನಿಮಗೆ ವಿಡಿಯೋದಲ್ಲಿ ಹೇಗೆ ಕಾಣ್ತಿದ್ರೋ ಗೊತ್ತಿಲ್ಲ, ಬಟ್ ವೇರ್ ಮಾಡಿದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇದು ಸ್ಟೋನ್ ವೇರ್ ಮಾಡಿದ್ರೆ ಇದನ್ನು ನಾನು ರಿಸೆಪ್ಷನಿಗೆ ಹಾಕೊಂಡಿದ್ದೆ. ಇದ್ರ ಪ್ರೈಸ್ ನನಗೆ ಎಕ್ಸಾಕ್ಟಾಗಿ ನೆನಪಿಲ್ಲ, ಬಟ್ ಇದೇ ತುಂಬ ಎಕ್ಸ್ಪೆನ್ಸಿವ್. ನಂದು ಇದರಲ್ಲಿ ಮೋರ್ ದ್ಯಾನ್ 50-60K. ಬಟ್ ನನಗೆ ಪ್ರೈಸ್ ಐ ಡೋಂಟ್ ರಿಮೆಂಬರ್. ಬಟ್ ಯಾ, ದಿಸ್ ಇಸ್ ದ ಎಕ್ಸ್ಪೆನ್ಸಿವ್ ಸ್ಯಾರಿ ಐ ಗಾಟ್ ಇಟ್ ಫ್ರಮ್ ಕಂಚಿ. ನೆಕ್ಸ್ಟ್ ನಾನು ತೋರಿಸ್ತಾ ಇದ್ದೀನಿ, ಇದು ನಂದು ಮುಹೂರ್ತದ ಸ್ಯಾರಿ. ಪಾಪ ಪವನ್ಗೆ ಬಜೆಟ್ ಹೇಳಿದೆ, ಒಂದು 25 to 30K ಅಲ್ಲಿ ನಾನು ಎಲ್ಲ ಸ್ಯಾರೀಸು ಆಗುತ್ತೆ, ನನಗೆ ಈಚ್ ಸ್ಯಾರಿ ಅಷ್ಟು ಬಜೆಟ್ ಇಟ್ಕೊ ಅಂತ ಹೇಳಿದೆ. ಬಟ್ ನಾವಲ್ಲಿ ಹೋದಾಗ ಫಸ್ಟ್ ಇನಿಷಿಯಲಿ ನಾವು ಬಜೆಟ್ ಹೇಳಿದ ಪ್ರಕಾರನೇ ನಾನು ಅವ್ರಿಗೂ ತೆಗಿಯೋಕ್ಕೆ ಹೇಳಿದ್ದು. 25-30 ರೇಂಜಲ್ಲಿ ನೀವು ಸ್ಯಾರೀಸ್ನ ತೋರಿಸ್ತೀವಿ ವೆಡ್ಡಿಂಗಿಗೆ ಅಂತ ಅವ್ರು ಅಷ್ಟು ತೋರಿಸಿದ್ರು. ಬಟ್ ನಾನು ಬಜೆಟ್ ಹೋಗ್ತಾನೆ ನನಗೆ ಅಷ್ಟು ಒಳಗಡೆ ಯಾವುದೋ ಅಷ್ಟೊಂದು ಇಷ್ಟ ಆಗೋ ಥರ ಅನಿಸ್ತಾ ಇಲ್ಲ. ಸೊ ಇನ್ಕ್ರೀಸ್ ಮಾಡಿ ಫೈನಲಿ 50K
ಆಲ್ಮೋಸ್ಟ್ ಮುಹೂರ್ತಕ್ಕೆ ವೈಟ್ ಕಲರ್ ತಗೋತಾರೆ, ವೈಟ್ ವಿತ್ ಸಮ್ ಡಿಫ್ರೆಂಟ್ ಕಲರ್ ಬಾರ್ಡರ್ಸ್. ಬಟ್ ನಾನು ಗೋಲ್ಡ್, ಅವಾಗ ನಾನು ಮದುವೆ ಆಗಿ 1 year ಆಯಿತು. ಸೊ ಒಂಥರ ಟ್ರೆಂಡಿಂಗಲ್ಲಿ ಇತ್ತು ಗೋಲ್ಡ್ ಕಲರ್ ಮತ್ತು. ಸೊ ಇದ್ರದ್ದು ಅಷ್ಟೇ ನಮಗೆ ಬಾರ್ಡರ್ ಸಕ್ಕತ್ ಇಷ್ಟ ಇದೆ. ಜರಿದು ಲುಕ್ಕೇ ಡಿಫ್ರೆಂಟ್ ಆಗಿದೆ ಕಂಪ್ಲೀಟಾಗಿ. ಕಂಪ್ಲೀಟ್ಲಿ ಗೋಲ್ಡ್ ಸ್ಯಾರಿ ವಿತ್ ಪಿಂಕ್ ಬಾರ್ಡರು. ನಾನು ಯಾವುದೂ ಕುಚ್ಚು ತೋರಿಸಿಲ್ಲ, ಮೋಸ್ಟ್ಲಿ ಕುಚ್ಚಿಂದ ಒಂದು ಸಪ್ರೇಟಾಗಿ ಒಂದು ವೀಡಿಯೋ ಮಾಡ್ತೀನಿ. ಕುಚ್ಚು ಯಾವ ಥರ ಹಾಕ್ತೀನಿ, ತುಂಬ ಗ್ರ್ಯಾಂಡಾಗಿ ಹಾಕ್ತಿಲ್ಲ, ಸಿಂಪಲಾಗಿ ಹಾಕ್ತಿದ್ದೀನಿ. ಜರಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ. ಇದು ಸೇಮ್ ಬಾರ್ಡರ್ ವೈಸ್ ಬಂದಿದೆ. ಇದ್ರದ್ದು ಪ್ರೈಸ್ ಓಕೆ, ಇದ್ರದ್ದು ಪ್ರೈಸ್ ಆಲ್ಮೋಸ್ಟ್ ಎಲ್ಲ 55-60 ಈ ಥರ ರೇಂಜ್ ಎಲ್ಲ ಇದೆ. ಅಂದರೆ ನನ್ನ ವೆಡ್ಡಿಂಗ್ ಸ್ಯಾರೀಸ್ ಮಾತ್ರ. ಸೊ ಇದನ್ನು ಕೂಡ ಆಲ್ಮೋಸ್ಟ್ 52-53 ಆ ರೇಂಜಲ್ಲಿ ಇದೆ. ಇನ್ನೊಂದೇನಪ್ಪ ಅಂದರೆ ಬಾಬುಶಾಲಿ ಫ್ರೀಯಾಗಿ ಊಟ ಕೊಡ್ತಾರೆ. ಸೊ ಇದು ನನಗೆ ಗೊತ್ತಿರಲಿಲ್ಲ, ಅಲ್ಲಿ ಹೋದ್ಮೇಲೆ ನನಗೆ ಗೊತ್ತಾಗಿತ್ತು. ನಾವು ಶಾಪಿಂಗ್ ಮಾಡೋ ಟೈಮಲ್ಲಿ ಮದುವೆ ಕರ್ಕೊಂಡು ಊಟ ಮಾಡಿಸಿ ಕಟ್ಟಿದ್ದು. ಆ್ಯಂಡ್ ಈ ಸೀರೆ ನನ್ನ ಫೇವ್ರೆಟ್ ಸೀರೆ. ಇದು ನನ್ನ ಕಂಚಿಯಲ್ಲಿ ತಗೊಳ್ಳಿಲ್ಲ. ನಾನು ಸುಮಾರು ಅದರ ದೀಪಿಕ ಬಂದು ಸೀರೆ ತಂದಿದೆ, ಜಾಗಿರಲಿಲ್ಲ. ಕಂಚಿಯಲ್ಲೆಲ್ಲ ನೋಡ್ಬಿಟ್ಟು ಬಂದಾಗಿತ್ತು. ಅವಾಗ ನಾನು ಒಂದ್ಸಲ ಬೆಂಗಳೂರಲ್ಲಿ ನೋಡ್ತೀನಿ ಅಂತ ಹೇಳಿ ಬಂದೆ. ನನಗೆ ಯಾಕೋ ಅಷ್ಟು ತುಂಬ ಶಾಪಿಂಗ್ ಮಾಡಿ ಒಂಥರ ಟಯರ್ಡ್ ಆಗಿತ್ತು, ಮತ್ತು ನನಗೆ ಅಷ್ಟು ಕಲೆಕ್ಷನ್ಸ್ ಇಷ್ಟ ಆಗ್ತಿಲ್ಲ. ಸೊ ನಂಗೆ ಮತ್ತೆ ಇನ್ನೂ ನೋಡೋಕ್ಕೆ ಎನರ್ಜಿ ಇರಲಿಲ್ಲ. ಸೊ ನಾವು ನೆಕ್ಸ್ಟ್ ಡೇ ವಾಪಸ್ ಬಂದುಬಿಟ್ವಿ. ಬಂದಾಗ ನೆಕ್ಸ್ಟ್ ಡೇ ನಾನು, ಅಮ್ಮ ಮತ್ತು ಪವನ್ ಮತ್ತು ನಮ್ಮ ಅತ್ತೆ ಇಷ್ಟು ಜನನು ವರಮಹಾಲಕ್ಷ್ಮಿ ಸಿಕ್ಕಿಸಿ ಇಲ್ಲೇ ಜಯನಗರಲ್ಲಿರೋದು. ಸೊ ಅಲ್ಲಿ ನನಗೆ ಇದು ಇಷ್ಟ ಆಯಿತು ಸ್ಯಾರಿ. ನಾನು ವೇರ್ ಮಾಡಿ ತೋರಿಸಿದ್ದು, ವೇರ್ ಮಾಡಿ ತೋರಿಸಿದ ತಕ್ಷಣ ತುಂಬ ಇಷ್ಟ ಆಯಿತು. ಆ್ಯಂಡ್ ನಾನು ನಿಮಗೆ ಲಾಸ್ಟಲ್ಲಿ ನಾನು ಬೇರೆ ಯಾವ್ಯಾವ ಸ್ಯಾರೀಸ್ನ ಕಂಚಿಗೆ ಟ್ರೈ ಮಾಡಿದೆ, ಆ ಸ್ಯಾರೀಸ್ದೆಲ್ಲ ಪಿಕ್ಚರ್ಸ್ನ ಹಾಕ್ತೀನಿ. ಸೊ ನೋಡಿ, ಈಗ ನಾನು ವೇರ್ ಮಾಡಿದ್ದಕ್ಕೂ ನಾನು ಸೆಲೆಕ್ಟ್ ಮಾಡಿರೋದಕ್ಕೂ ಯಾವ್ದು ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ. ಇದೊಂಥರ ಸಿಲ್ವರ್ ಗೋಲ್ಡ್ ಎರಡು ಮಿಕ್ಸ್ ಥರ ಇದೆ ಕಲರು. ಯುನೋ ಪೈಥಾನಿ ಒಂದು ಟ್ರೆಂಡ್ ಇತ್ತು, ಸೊ ಪೈಥಾನಿ ಬಾರ್ಡರ್ ಅಂತ. ಇದು ಸೆರ್ಗು. ಆ್ಯಂಡ್ ನೀವು ಇನ್ನೊಂದು ಏನು ನೋಡ್ಬೋದು ಅಂದರೆ, ಈ ಪೈಥಾನಿ ಸೀರೆಯಲ್ಲಿ ಈ ಥರ ಇರುತ್ತೆ ಹಿಂದ್ಗಡೆ. ಯು ಕ್ಯಾನ್ ಸಿ ದಿಸ್. ನಾನು ಇನ್ನೂ ಕೆಲವು ಸೀರೆಗಳಿದೆ, ಬಟ್ ನಾನು ಅದನ್ನೆಲ್ಲ ನನ್ನ ಅಮ್ಮನ ಮನೆಗೆ ಸ್ವಲ್ಪ ಇದೆ, ಅತ್ತೆ ಮನೆಗೆ ಸ್ವಲ್ಪ ಇದೆ. ಸದ್ಯಕ್ಕೆ ಇಲ್ಲಿ ನನ್ನ ಹತ್ರ ಯಾವ್ದಿತ್ತು ಅಷ್ಟು ನಾನು ತೋರಿಸ್ತಾ ಇದ್ದೀನಿ. ಆ್ಯಂಡ್ ಇಲ್ಲೊಂದು ಸೀರೆ ಇದೆ. ಈ ಸೀರೆ ನಾನು ಇನ್ನೂ ವೇರ್ ಮಾಡಿಲ್ಲ. ತೋರಿಸ್ತಾ ವೇರ್ ಮಾಡಿಲ್ಲ, ಬಟ್ ಸ್ಟಿಲ್ ಓಕೆ. ನೋಡಿ, ಇದೊಂಥರ ವಿಂಟೇಜ್ ಸ್ಯಾರಿ ಅಂತ ಹಳೇ ಕಾಲದಲ್ಲೆಲ್ಲ ಹಾಕ್ತಾ ಇದ್ರು. ಒಂಥರ ಆ ಥರ ಫೀಲ್ ಕೊಡ್ತಾ ನನಗೆ ಈ ಸ್ಯಾರಿ. ಸೊ ಇದು ನಾನು ಇನ್ನೂ ಎಲ್ಲೂ ವೇರ್ ಮಾಡೋಕ್ಕಾಗಿಲ್ಲ. ಇದು ಕಂಚಿಯಲ್ಲೇ ತೊಗೊಂಡಿದ್ದು. ಇದು ಕೂಡ ಬಾಬುಶಾದಲ್ಲೇ ತೊಗೊಂಡಿದ್ದು ಸ್ಯಾರಿ. ಕಂಪ್ಲೀಟ್ಲಿ ಮರೂನೇ ಇದೆ, ಒಂಥರ ಶೈನಿಂಗ್ ಥರ ಟಿಶ್ಯೂ ಥರ ಡಬಲ್ ಕಲರ್ ಶೇಡ್ ಥರ ಇದೆ. ಇದ್ರದ್ದು ಪ್ರೈಸ್ ಆಲ್ಮೋಸ್ಟ್ ಓಕೆ, ನಾನು ಇದ್ರ ಪ್ರೈಸ್ ಹೇಳಿಲ್ಲಲ್ಲ. ಇದ್ರ ಪ್ರೈಸ್ ಬಂದು ಆಲ್ಮೋಸ್ಟ್ 55 ಇರ್ಬೋದು. ಇದು ವರಮಹಾಲಕ್ಷ್ಮಿ ಸಿಲ್ಕ್ಸ್ ಇದು ಬ್ಯಾಂಗ್ಳೂರ್. ಆ್ಯಂಡ್ ಇದು ಏಸ್ ಬಾಬುಶಾ ತಗೊಂಡಿದ್ದು. ಸೊ ಇದ್ರದ್ದು ಪ್ರೈಸ್ ಇಸ್ ಆಲ್ಮೋಸ್ಟ್ 38 to 40K ಅನಿಸುತ್ತೆ. ಇದನ್ನ ಹಾಕಿಲ್ಲ, ನೋಡೋಣ ಯಾವತ್ತು ಟೈಮ್ ಬರುತ್ತೆ ಆ ಫಂಕ್ಷನ್ಗೆ ಹಾಕೊಳ್ಳೋದು ಅಂತ. ಬಟ್ ಇದು ವೇರ್ ಮಾಡಿದ್ರೆ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ, ಸಖತ್ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಈ ಸೀರೆ ಒಂಥರ ಕಾಮನ್, ಆಲ್ಮೋಸ್ಟ್ ಒಂದು ಟ್ರೆಂಡ್ ಬಂದಲ್ಲಿ ಎಲ್ಲ ಇದ್ರ ಸೀರೆ ನೋಡ್ಬಿಟ್ಟಿದ್ದೀನಿ ನಾನು. ಇರುತ್ತೆ. ಸೊ ಇದೊಂಥರ ಲ್ಯಾವೆಂಡರಲ್ಲಿ. ಇದು ನನಗೆ ಅಮ್ಮನೇ ಕೊಡಿಸಿದ್ದು, ಸುಮ್ಮನೆ ಏನಕ್ಕಾದ್ರೂ ಹಸಿ ಶಾಸ್ತ್ರ ಆ ಥರದಕ್ಕೆ ಅಂತ. ಇದ್ರ ಪ್ರೈಸ್ ಆಲ್ಮೋಸ್ಟ್ ಮೋಸ್ಟ್ಲಿ ಪಚ್ಚಯಪ್ಪ ಸಿಲ್ಕ್ಸಲ್ಲಿ ತೊಗೊಂಡಿದ್ದು, ಕಂಚಿಯಲ್ಲೇ. ಇದ್ರದ್ದು ಪ್ರೈಸ್ ಒಂದು 6-7K ಇರ್ಬೋದು ಅಷ್ಟೇ. ಇದನ್ನು ನಾನು ನನ್ನ ಹಸಿ ಶಾಸ್ತ್ರಕ್ಕೆ ಹಾಕೊಂಡಿದ್ದೆ. ಈ ಥರ ಗೋಲ್ಡ್ ಇದೆ, ಬಟ್ ಇದು ಬ್ಲೌಸ್ ಚೆನ್ನಾಗಿತ್ತು. ಆ್ಯಂಡ್ ನಾನು ಇದೆಲ್ಲ ಬ್ಲೌಸ್ಗಳು ಈ ಪೀಸ್ ಮಾಡಿದ್ದೀನಿ. ಹೇಗಿರೋದಲ್ಲ ಫಸ್ಟು ಒಂದು ಮುಹೂರ್ತದ ಬ್ಲೌಸ್ನ ತೊಗೊಂಡಿದ್ದೇನೆ. ಇದು ನಂದು ಮುಹೂರ್ತದ ಸ್ಯಾರಿ ಬ್ಲೌಸು. ಕಂಪ್ಲೀಟಾಗಿ ಜರ್ದೋಸಿ ವರ್ಕ್ ಇದೆ ನಂಗೆ ತುಂಬ ಎಕ್ಸ್ಪೆನ್ಸಿವ್ ಸ್ಟಿಚ್ ಮಾಡಿಸಿದ ಬ್ಲೌಸ್ ಅಂದರೆ ಇದೇನೆ. ಬಟ್ ದಿಸ್ ವಾಸ್ ಎಕ್ಸ್ಪೆನ್ಸಿವ್. ಹೇಗೆ ನೋಡಿ, ಕಂಪ್ಲೀಟಾಗಿ ಜರ್ದೋಸಿ ವರ್ಕಿದೆ. ನನ್ನ ಸ್ಯಾರೀಸ್ ಬಾರ್ಡರ್ ಪಿಂಕ್ ಇರೋದ್ರಿಂದ ಸ್ವಲ್ಪ ಪಿಂಕ್ ಕೊಡ್ಸಿದ್ವಿ. ಮತ್ತು ಎನಿವೇಸ್ ಈ ಸ್ಯಾರಿ ಕವರ್ ಆಗೋದ್ರಿಂದ ಇಷ್ಟು ಮಾತ್ರ ವರ್ಕ್ ಮಾಡಿದ್ದಾರೆ. ಫಸ್ಟ್ ಫೇವ್ರೇಟ್ ಸ್ಯಾರಿ ಅಂದಲ್ಲ, ಅದು ಬ್ಲೌಸ್ ಇದು ವರಮಹಾಲಕ್ಷ್ಮಿ ಸ್ಯಾರಿ.
ಇದೆ ಬ್ಲೌಸ್. ಎಲ್ಲಕ್ಕೂ ಬೀಸ್ ಹಾಕ್ತಿದ್ದೀನಿ. ಆಲ್ಮೋಸ್ಟ್ ಬ್ಲೌಸಲ್ಲೇ ಈ ಥರ ಪೈಥಾನಿ ಸೀಟ್ ಬಾರ್ಡರ್ದು ಬಂದಿട്ടുണ്ട് ಬಟ್ ಇದು ಪ್ರಿಂಟ್ಸು. ಸೊ ನಾನು ಅದ್ರ ಮೇಲೆ ಜಸ್ಟ್ ಸಿಂಪಲ್ ಆಗಿ ಹೈಲೈಟ್ ಮಾಡಿದೆ ಅಷ್ಟೇ. ಬಟ್ ಇಲ್ಲಂತೂ ಸಖತ್ ಗ್ರ್ಯಾಂಡ್ ಆಗಿತ್ತು, ಕಂಪ್ಲೀಟಾಗಿ ಬರ್ತಿದೆ ಎಲ್ಲ ಪೂರ್ತಿ. ನಮ್ಮ ಬ್ಯೂಟಿಫುಲ್ ಬ್ಲೌಸು ಫುಲ್ ಬರ್ತಿದೆ. ಫ್ರಂಟ್ ಹೇಗಿದೆ ಅಂತ ಇಲ್ಲೂ ಕೂಡ ಇಷ್ಟು ಮಾತ್ರ ವರ್ಕ್ ಮಾಡ್ತಿದ್ದೀನಿ, ಅದೆಲ್ಲ ಸೇಮ್ ಹಾಗೆ. ಮತ್ತು ಈ ಕಡೆ ಹೆಂಗಿದ್ರು ಸೆರೆಕ್ಟ್ ಬರೋದ್ರಿಂದ ಈ ಕಡೆ ಸೈಡ್ ಸೆರೆಕ್ಟ್ ಬರೋದ್ರಿಂದ ಈ ಕಡೆ ಏನು ವರ್ಕ್ ತುಂಬ ವರ್ಕ್ ಮಾಡಿಸಿಲ್ಲ. ಇಲ್ಲಿ ಒಂದು ಸ್ವಲ್ಪ ಎಡ್ಜಸ್ಸಲ್ಲಿ ಮಾತ್ರ ವರ್ಕ್ ಆಗಿದೆ. ಅದನ್ನು ಬಿಟ್ಟರೆ ನೆಕ್ ಲೈನಿಗೆ ಮಾತ್ರ ವರ್ಕ್ ಕೊಡ್ಸಿದ್ದೀನಿ. ಮತ್ತು ಈ ಡಿಸೈನ್, ಈ ಪ್ಯಾಟರ್ನ್ ನಂಗೆ ಸಖತ್ ಇಷ್ಟ ಆಯಿತು. ಇಲ್ಲಿ 2 ಲೈನ್ ಬಂದಿದೆ ಅಲ್ಲ ಪ್ಯಾಟರ್ನಲ್ಲಿ, ಪ್ಯಾಟರ್ನ್ ಈ ಕಲರ್ ಈ ಬ್ಲೌಸ್ ಒಂಥರ ಗೋಲ್ಡಲ್ಲಿ ಇರೋದ್ರಿಂದ ಸೊ ನಾನು ಇದನ್ನು ಯಾವ್ದಾದ್ರು ಬೇರೆ ಡಾರ್ಕ್ ಕಲರ್ ಸ್ಯಾರೀಸ್ಗೆ ಮ್ಯಾಚ್ ಮಾಡ್ತೀನಿ. ಫಸ್ಟ್ ಟೈಮ್ ತೋರಿಸಿದ್ನಲ್ಲ ಸ್ಯಾರಿ ಮಕ್ಕಳ ಮನೆಯಿಂದ, ಸೊ ಇದನ್ನು ಇವಾಗ ನೆಕ್ಸ್ಟ್ ಫಿಟ್ ಆಗುತ್ತೆ ಇದನ್ನು ಅಂತ ಪ್ಯಾಕ್ ಮಾಡಿದೆ. ಆ್ಯಂಡ್ ಇದು ಒಂಥರ ಫುಲ್ ಟ್ರೆಡಿಷನಲ್ ಸ್ಯಾರಿ ಆಗಿರೋದ್ರಿಂದ ನಾನು ಒಂಥರ ಕಾಸು ಕೊಡ್ಸಿದ್ರೆ ಚೆನ್ನಾಗಿರುತ್ತೆ ಅಂತ ಕಾಸು ಕೊಡ್ಸಿದೆ. ಆ್ಯಂಡ್ ವಿತ್ ಬ್ಯಾಕ್ ಆಪ್ಷನ್ ಇದಕ್ಕೆ ನಾನು ಜಾಸ್ತಿ ವರ್ಕ್ ಏನು ಮಾಡಿಸಿಲ್ಲ, ಬಿಕಾಸ್ ಆಲ್ರೆಡಿ ಇದು ಅಕ್ಕನ ಮದುವೆ ನಂದಲ್ಲ. ಆ್ಯಂಡ್ ಇನ್ನೊಂದು ಏನಂದರೆ ಬಾರ್ಡರ್ ಬಂದುಬಿಟ್ಟಿತ್ತು ಸೊ ಇದಕ್ಕೆ. ಸೊ ಹಾಗಾಗಿ ನಾನು ಜಾಸ್ತಿ ವರ್ಕ್ ಮಾಡಿಸಿಲ್ಲ, ಬರೀ ಜಸ್ಟ್ ಪ್ಯಾಕ್ ಇದಕ್ಕೆ ಮಾತ್ರ ಪ್ಯಾಟರ್ನ್ ಕೊಡ್ತೀನಿ. ಮತ್ತು ಇಲ್ಲಿ ಸ್ವಲ್ಪ ಕಾಸು ಎಡ್ಜಸ್ಸಲ್ಲಿನೂ ಕೂಡ ಕಾಸು ಕೊಡ್ಸಿದ್ದೀನಿ, ಮತ್ತು ಇಲ್ಲೂ ಕೂಡ ಕಾಸು ಕೊಡ್ಸಿದ್ದೀನಿ. ಫ್ರಂಟಲ್ಲಿ ಏನಿಲ್ಲ, ನಾರ್ಮಲಲ್ಲಿ ಏನು ಬ್ಯಾಕಲ್ಲಿ ಏನಿತ್ತು ಸೇಮ್ ಅದೇ ಡಿಸೈನ ಇಲ್ಲಿ ಕೊಡ್ಸಿದ್ದಾರೆ. ಆ್ಯಂಡ್ ರೆಸ್ಟ್ ಎವ್ರಿಥಿಂಗ್ ರಿಮೇಕ್ಸ್. ಇದು ಆ್ಯಕ್ಚುಲಿ ತುಂಬ ಗ್ರ್ಯಾಂಡ್ ಇದೆ. ಇದು ಅವಾಗಲೇ ಒಂದು ಕಂಪ್ಲೀಟಾಗಿ ಬರ್ತಿರೋ ಸ್ಯಾರಿ ತೋರಿಸಿದ್ನಲ್ಲ ಪಿಂಕ್ ಕಲರ್ದು, ಅದ್ರದ್ದು ಬ್ಲೌಸ್ ಇದು. ಬಟ್ ಆ್ಯಕ್ಚುಲಿ ನೀವು ಅದಕ್ಕೆ ಏನಾದರೂ ಪ್ಲೇನ್ ಹಾಕಿದ್ರು ಆಗುತ್ತೆ. ಆ್ಯಂಡ್ ಈ ಥರ ಬ್ಲೌಸ್ಗೆ ನೀವು ಯಾವ್ದಾದ್ರು ಪ್ಲೇನ್ ಸ್ಯಾರಿ, ಪ್ಲೇನ್ ರೇಷ್ಮೆ ಸೀರೆ ಆ ಥರದ್ದು ಹಾಕಿದ್ರು ತುಂಬ ಚೆನ್ನಾಗಿ ಕಾಣುತ್ತೆ, ಬಿಕಾಸ್ ಆಲ್ರೆಡಿ ಬ್ಲೌಸಲ್ಲಿ ತುಂಬ ವರ್ಕ್ ಇರೋದ್ರಿಂದ. ನೋಡಿ ಇದು ಕೈಗೆ ಬರುತ್ತೆ, ಕೈ ಹತ್ರ ಹೀಗೆ ಕಾಣುತ್ತೆ. ಆಲ್ಮೋಸ್ಟ್ ಏನೋ ಕೈಗೆ ಹಾಕ್ತಾರಲ್ಲ ಪಟ್ಟಿ, ಏನಂತಾರೋ ಗೊತ್ತಿಲ್ಲ, ಅದ್ರ ಥರ ಕಾಣಿಸುತ್ತೆ. ಸೇಮ್ 2 ಕೈಗೂ ಆ ಥರನೇ ಇದೆ. ಆ್ಯಂಡ್ ಬ್ಯಾಕ್ ಡಿಸೈನು ಈ ಥರ ಡಿಸೈನ್ ಬ್ಯಾಕಿಗೆ ಈ ಥರ ಹಿಂಗೆ ಬಂದು ಹಂಗಿದೆ. ಇದು ತುಂಬ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ. ಈವನ್ ಇಫ್ ಯು ವೇರ್ ವೆರಿ ಸಿಂಪಲ್ ಪ್ಲೇನ್ ಸ್ಯಾರಿ ಹಾಕಿದ್ರು ನೀವು ಅದ್ರ ಮೇಲೆ ಈ ಬ್ಲೌಸ್ ಹಾಕಿದ್ರೆ ಏನ ಅದೇ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ. ಇದು ನಮ್ಮದು ಫೇವ್ರೆಟ್ ಸ್ಯಾರಿ ಬ್ಲೌಸ್. ಬಾರ್ಡರ್ ಇತ್ತು, ಬಾರ್ಡರಿಗೆ ನಾನು ಏನಾದ್ರು ಏನು ಮಾಡಿಲ್ಲ ಅಂತ ಬರೀ ಎಡ್ಜಸ್ಸಲ್ಲಿ 2 ಮಾಡಿಸಿ ಎಲ್ಲ ಕಡೆ ಒಂದು ಚಿಕ್ಕ ಚಿಕ್ಕ ಬುಟ್ಟ ಇಡ್ಸಿದ್ದೀನಿ. ಆ್ಯಂಡ್ ಇರೋದು ನನಗೆ ಬ್ಯಾಕ್ದು ಡಿಸೈನ್ ತುಂಬ ಇಷ್ಟ ಆಯಿತು. ಥರ ಹೀಗೆ ಕೊಡುತ್ತೆ, ಥರ ಮಡಿಕೆ ಥರ ಇದೆ. ಬಟ್ ಯಾ, ಸೊ ಇದಾಗಿತ್ತು ನನ್ನೆಲ್ಲ ಕಂಚಿಯಿಂದ ತಂದ ಸ್ಯಾರೀಸ್ ಮತ್ತು ನನ್ನ ಮೊಬೈಲ್ ಸ್ಯಾರೀಸ್ ಕಲೆಕ್ಷನ್ಸ್. ಆ್ಯಂಡ್ ಅದ್ರ ಬ್ಲೌಸಸ್ನ ನಾನು ನಿಮಗೆ ತೋರಿಸ್ತೀನಿ. ಆ್ಯಂಡ್ ನನ್ನ ಮೋಸ್ಟ್ ವೈರಲ್ ಬ್ಲೌಸ್ ನನ್ನ ಇನ್ಸ್ಟಾಗ್ರಾಮಲ್ಲಿ ತುಂಬ ನನಗೆ ಕಮೆಂಟ್ಸು ಶೇರ್ ಎಲ್ಲ ಆಗಿದೆ ಅಂತ ಒಂದು ವೀಡಿಯೋ ಇದೆ, ಮೇನ್ ವಿಡಿಯೋ. ಆ ವಿಡಿಯೋ ಯಾಕೆ ಕೊಟ್ಟು ಅಂದರೆ ಮೇನ್ ನನ್ನ ಬ್ಲೌಸ್ ಇಲ್ಲ. ಸೊ ಆ ಬ್ಲೌಸ್ ಇಲ್ಲಿದೆ, ಬಟ್ ಅದ್ರದ್ದು ಕಂಪ್ಲೀಟಾಗಿ ಡೀಟೇಲ್ಸ್ ಆ್ಯಂಡ್ ಎವ್ರಿಥಿಂಗ್ ನಾನು ನಿಮಗೆ ನೆಕ್ಸ್ಟ್ ಪಾರ್ಟಲ್ಲಿ ತೋರಿಸ್ತೀನಿ. ಆ್ಯಂಡ್ ಅದ್ರ ಜೊತೆಗೆ ನಾನು ಬೇರೆ ಯಾವ್ಯಾವ ಮೈಸೂರು ಸಿಲ್ಕ್ ಸ್ಯಾರೀಸ್ ಇದೆ, ನಾರ್ಮಲ್ ಅಕೇಶನ್ ವೇರ್ ಸ್ಯಾರೀಸ್ ಯಾವಿದೆ ಪ್ರತಿಯೊಂದು ನಾನು ನೆಕ್ಸ್ಟ್ ವಿಡಿಯೋ ಹೇಳ್ತೀನಿ. ನಾನು ಎಲ್ಲ ಸ್ಯಾರಿ ಕಲೆಕ್ಷನ್ಸ್ನ ನೋಡಬೇಕಂದ್ರೆ ನಾನು ಇನ್ಸ್ಟಾಗ್ರಾಮ್ ಚಾನಲ್ನ ನಾನು ವಿಡಿಯೋ ಮೆನ್ಷನ್ ಮಾಡಿರ್ತೀನಿ. ಅಲ್ಲಿ ಹೋಗಿ ಎಲ್ಲರೂ ನನಗೆ ಫಾಲೋ ಮಾಡಿ. ಆ್ಯಂಡ್ ನನ್ನೆಲ್ಲ ಪ್ರತಿಯೊಂದು ಸ್ಯಾರೀಸ್ನ ನಾನು ವೇರ್ ಮಾಡಿ ನಿಮ್ಗೆ ತೋರಿಸ್ತೀನಿ ಯಾವ ಥರ ಇದೆ ಅಂತ. ಆ್ಯಂಡ್ ದಿಸ್ ಇಸ್ ನಾಟ್ ಇಟ್, ನನ್ನ ಹತ್ರ ಇನ್ನೂ ತುಂಬ ಕಲೆಕ್ಷನ್ಸ್ ಇದೆ, ಬಟ್ ಅದು ನನಗೆ ಊರಲ್ಲಿದೆ, ಅದು ಅಮ್ಮನ ಮನೆಗಿದೆ. ಸೊ ಎಲ್ಲನೂ ಅಲ್ಲಿ ಹೋದಾಗ ನಾನು ವೇರ್ ಮಾಡಿ 1 by 1 ತೋರಿಸ್ತಾ ಹೋಗ್ತೀನಿ. ಸೊ ಡೂ ಫಾಲೋ, share, subscribe, like and comment. So until that, take care. Bye bye. See you all in next video.